नारायणं किल पूर्णमेकदेहं निर्दोषमाप्यतामखिलैस्वार्थैः अस्योद्भवादितमशेषविशेषं सन्नमामि अभ्रं भङ्गरहितम् अजरं विभुं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थः पूर्णबोधनकानुगाः वैष्णवाः विष्णुहृदयाः तान् नमस्यै गुरुं नमः नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः जलज्येष्ठनिभाकारं जगदीशप्रसादं जगतीतलविख्यातं जगन्नाथगुरुं भजे तपस्वाध्याय शुश्रूषा कृष्णपूजारतं मुनिं विश्वेशम् इष्टतं वन्दे हरिपुरात् चक्रवर्तिनम् हरिपुराट् वर्तिनम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಐದನೇ ಸಂಧಿ ವಿಭೂತಿ ಸಂಧಿ 22ನೇ ಪದ್ಯ ಆಗಬೇಕಿದೆ ಹೌದಾ? ಹೌದಾಚಾರ್ಯ. ಸರಿ. ಉರುಪರಾಕ್ರಮ ನರಮನಿಗೆ ದಶಕರಣಗಳು ಕನ್ನಡಿಯ ಸಾಲುಗಳ ರವಿದೂರನ ತದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬೀಸುವ ಶ್ವಾನಗಳು ಮರಳಿ ಬೀಸುವ ಶ್ವಾಸಗಳು ಚಾಮವಿಲಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಈ ದೇಹವನ್ನೇ ಇನ್ನೂ ಅದರಲ್ಲಿ ಆಗುವಂತ ಅನೇಕ ಕ್ರಿಯೆಗಳನ್ನ ಪರಮಾತ್ಮನಿಗೆ ಏನೆಂದು ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಉರುಪರಾಕ್ರಮನ ಅರಮನಿಗೆ. ದೊಡ್ಡ ಅರಮನೆ ಅಂತಂದ್ರೆ ಕನ್ನಡಿಗಳು ಇರ್ಬೇಕಲ್ರಿ. ಅದಕ್ಕೆ ಹೇಳ್ತಾ ಆ ಉರುಪರಾಕ್ರಮನ ಅರಮನಿಗೆ ದಶಕರಣಗಳೇ ಕನ್ನಡಿಗಳು. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವುಗಳೇ ಕನ್ನಡಿಗಳು. ಕನ್ನಡಿಗಳು ಸಾಲು ಸಾಲಾದ ಪಂಕ್ತಿ ಇದ್ದಾರೆ. ಕನ್ನಡಿಯ ಸಾಲುಗಳು ಅಳವಿದೂರನ ತದ್ವಿಹಾರಕ್ಕೆ. ಅಳವಿದೂರ ಸಾಲುಗಳು ಕನ್ನಡಿಗಳ ಪಂಕ್ತಿಗಳು. ಅಳವಿದೂರ ದೋಷರಹಿತ. ಅಳ ಅಂದ್ರೆ ದೋಷ. ಲಳಯೋರಭೇದ ಅಂತ ಲಳಯೋರಭೇದ ಅಂತ ಇಲ್ಲಿ ಅರವಿದೂರಣ ಅಂತ ಆಗ್ಬೇಕಾಯ್ತು. ಅರ ಅಂತಂದ್ರೆ ದೋಷ. ಅದಕ್ಕೆ ನಾರಾಯಣ ಅಂತ ಯಾಕೆ ಕರಿತೇವೆ? ಅರ ದೋಷ. ದೋಷದ ಸಂಬಂಧ ಅವನಿಗೆ ಇಲ್ಲ. ನ ಪ್ಲಸ್ ಅರ, ಅರನ ಅರಗಳ ದೋಷ ನ ಇಲ್ಲ ಅವನಿಗೆ. ಅಂದ್ರೆ ಅರ ವಿರುದ್ಧವಾದದ್ದು ಅಂತಂದ್ರೆ ನ ಅಂತಂದ್ರೆ ವಿರುದ್ಧ ಅಂತ ಅರ್ಥ. ಅರ ಅಂತಂದ್ರೆ ದೋಷಗಳು, ಅದರ ವಿರುದ್ಧವಾದ ಗುಣಗಳು. ಆ ಗುಣಗಳೇ ಅವನ ಒಂದು ಶರೀರ. ಅಯ್ಯ ಗುಣಗಳನ್ನೇ ದೇಹವಾಗಿ ಉಳ್ಳಂತವನು. ಅದರಿಂದ ನಾರಾಯಣ. ಅರ ಅಂದ್ರೆ ದೋಷ. ಅರವಿದೂರ ಇವನು, ದೋಷ ದೂರ ಪರಮಾತ್ಮ. ಅವನ ಸದ್ವಿಹಾರಕ್ಕೆ ಮಂಟಪ ಯಾವುದು? ವಿಹಾರ ಮಾಡ್ಲಿಕ್ಕೆ ಮಂಟಪ ಯಾವುದು ಗೊತ್ತಾ? ಚಿತ್ತ. ಈ ಷಟ್ದಳ ಕಮಲ ಅಂತ ನಮ್ಮ ಹೃದಯದಲ್ಲಿ ಇದೆ, ಅದೇ ಚಿತ್ತ, ಅದೇ ಮಂಟಪ. ಮಂಟಪ ಅವನಿಗೆ. ಹೌದ್ರಿ, ಮಂಟಪ ಅಂತಂದ ಮೇಲೆ ಅದ್ಭುತವಾದ ಗಾಳಿ ಬೆಳಕೆಲ್ಲ ಇರ್ಬೇಕಲ್ಲ. ಗಾಳಿ ಯಾವುದು ಅಂತಂದ್ರೆ ಮರಳಿ ಬೀಸುವ ಶ್ವಾಸಗಳು. ಬಾರಿಗೂ ಬೀಸೋದು ಹೋಗೋದು. ಫ್ಯಾನ್ ತರ ಕಂಟಿನ್ಯೂ ಗಾಳಿ ಬಂದ್ರೆ ಅದು ಇನ್ಫೆಕ್ಷನ್ನು ಅಂದ್ರೆ ಈ ರೀತಿ ಸೈಡ್ ಎಫೆಕ್ಟ್ಸ್ ಬಹಳ. ಫ್ಯಾನ್ ಇಂದ ಗಾಳಿ ಬರ್ತಾನೆ ಇದ್ರೆ ಒಮ್ಮೆ ಬೀಸ್ಬೇಕು, ಒಮ್ಮೆ ಹಿಂದೆ ಹೋಗ್ಬೇಕು. ಅದೇ ನಮ್ಮ ಶರೀರಕ್ಕೆ ಅನುಕೂಲವಾದಂತಹ ಆ
ಬೀಸಣಿಕೆ ಹೌದು, ಆ ಗಾಳಿಯೂ ಹೌದು. ಹೀಗೆ ಆಗಾಗ ಬೀಸುವಂತಹ ಗಾಳಿಗಳು ಯಾವುದು ಗೊತ್ತಾ? ಶ್ವಾಸಗಳು. ನಮ್ಮ ಮೂಗಿನ ದ್ವಾರ ಒಳ ಹೊರಗೆ ಸಂಚಾರ ಮಾಡುವಂತಹ ಆ ಗಾಳಿ ಏನು ಬೀಸುವ ಶ್ವಾಸಗಳು ಆ ಪರಮಾತ್ಮನಿಗೆ ಚಾಮರುಗಳು. ಮರಳಿ ಬೀಸುವ ಶ್ವಾಸಗಳು ಚಾಮರುಗಳು. ಹೌದು ಅಲ್ರಿ, ವಿಹಾರ ಮಾಡ್ತಾನೆ ಅಂದ್ರೆ ಒಬ್ಬನೇ ವಿಹಾರ ಮಾಡ್ಲಿಕ್ಕೆ ಆಗತ್ತೇನ್ರಿ? ಮಂಟಪದಲ್ಲಿ ಯಾರಾದ್ರೂ ಇರ್ಬೇಕಲ್ಲ ಇನ್ನೊಬ್ರು. ಅದನ್ನ ನೋಡಿ ಅಂದ್ರೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ವಿಹಾರ ಅಂದ್ರೆ ಎಂಜಾಯ್ಮೆಂಟ್. ಏನಿಲ್ಲ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಅಂತದ್ದೇನೆ ಅಂತಂದ್ರೆ, ಆ ಮನಸ್ಸಿನಲ್ಲಿ ಮಂಟಪದಲ್ಲಿ ಸದಾಕಾಲ ದೇವರ ಎದುರಿಗೆ ನಾನಾ ವಿಧವಾದ ಅಭಿನಯವನ್ನ, ನೃತ್ಯವನ್ನ ಮಾಡುವಂತಹ ಒಬ್ಬಳು ಸ್ತ್ರೀ ಇದ್ದಾಳೆ. ಯಾರು? ವಿಲಾಸಿನಿ ಬುದ್ಧಿ. ಈ ನಮ್ಮ ಬುದ್ಧಿ ಏನೇನೋ ವಿಚಾರ ಮಾಡುತ್ತೆ, ಹೇಗೆಗೋ ಆಡುತ್ತೆ, ಒಮ್ಮೆ ಅಳುತ್ತೆ, ಒಮ್ಮೆ ನಗುತ್ತೆ, ಒಮ್ಮೆ ಸುಮ್ಮನೆ ಕೂಡುತ್ತೆ. ಅಭಿನಯ ಅಂದ್ರೆ ಅಭಿನಯ, ಅದ್ಭುತವಾದ ಅಭಿನಯ. ಈ ರೀತಿ ಮಾಡುವಂತಹ ಒಬ್ಬ ಸ್ತ್ರೀ ಇದ್ದಾಳೆ, ಅವಳೆ ವಿಲಾಸಿನಿ ಬುದ್ಧಿ. ದಾಮೋದರಗೆ ನೋಡ್ರಿ, ಅಂತಹ ಹೌದು ಇಷ್ಟೆಲ್ಲ ಆಯ್ತು. ನಮಸ್ಕಾರ ಮಾಡೋದು ಹೇಗೆ? ದೇಹದಿಂದ. ಸುಮ್ಮನೆ ದಿವಸಕ್ಕೊಂದ್ 2 ಸರ್ತಿ, ಬೆಳಿಗ್ಗೆ ಸಂಧ್ಯಾವಂದನೆ ಮಾಡಿದಾಗ, ಗುರುಮಂತ್ರ ಮಾಡಿದಾಗ, ಸಾಯಂಕಾಲ ದೀಪ ಹಚ್ಚಿದಾಗ, ಪುರುಷರು ಸಾಯಂಕಾಲ ಸಂಧ್ಯಾವಂದನೆ ಮಾಡಿದಾಗ ನಮಸ್ಕಾರ ಮಾಡ್ತೇವೆ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಏನ್ ಮಾಡ್ತೇವೆ? ಮಲ್ಕೊಂಡಿದ್ದೆ. ಆ ಕಡಮ್ ಹೊಳ್ಳು ಈ ಕಡಮ್ ಹೊಳ್ಳು, ತಲ್ದಿಂಬಿಟ್ಕೋ ಅದಕ್ಕೂ. ಆ ಸುಶಯನಗಳೇ ಸಾಷ್ಟಾಂಗ ಪ್ರಣಾಮಗಳು. ನಾವೇನು ಮಲ್ಕೊಳ್ತೇವೆ ಅಂದ್ರೆ ಸುಶಯನಗಳು, ಬರೀ ಶಯನಗಳು ಅಂತ ಹೇಳಿಲ್ಲ ಅವರು, ಸುಶಯನಗಳು. ಅರ್ಥ ಸಮೀಚೀನವಾಗಿ, ಸರಿಯಾಗಿ, ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮನ ಆ ಪ್ರಕೃತಿಯ ಲಯ ಚಿಂತನೆಯನ್ನ ಮಾಡ್ತಾ ಯಾರು ಮಲಗ್ತಾನೋ ಅದು ಪರಮ ಸಾಷ್ಟಾಂಗ ನಮಸ್ಕಾರಗಳು ಆಗುತ್ತೆ. ಭಕ್ತಿಯಿಂದ ಮಲಗುವಂಥವನು ಪರಮಾತ್ಮನಿಗೆ ಮಾಡಿದ ಭಕ್ತಿಯುತವಾದ ಸಾಷ್ಟಾಂಗ ನಮಸ್ಕಾರಗಳು. ಹೀಗೆ ಶರೀರದಲ್ಲಿ ಆಗತಕ್ಕ ಇರತಕ್ಕ ಯಾವ್ಯಾವ ವಸ್ತುಗಳು, ಕ್ರಿಯೆಗಳು ಇವೇನೋ ಅದು ಪರಮಾತ್ಮನ ಹೀಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ದಾಸವರೇಣ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಸರಿ. ಮಾರಮಣನರ ಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಶ್ಮಶ್ರುಗಳು ಕೇಶಗಳೇ ಪತಾಕೆಗಳು ಊರಿನಡೆವಂಘ್ರಿಗಳು ಜಂಘೆಗಳೂರು ಮಧ್ಯೋದರ ಶಿರಗಳ ಗಾರ ದುಪ್ಪರಿಗೆ ಕೋಶಗಳೈದು ಕೋಣೆಗಳು. ಹೇಗೆ ಅಂತಂದ್ರೆ ಪ್ರಶ್ನೆ ಕೇಳ್ತೀರಿ ನೀವು, ನನ್ಗೆ ಗೊತ್ತಿದೆ. ಇದರಲ್ಲಿ ನೋಡಿ, ಮಾರಮಣನರ ಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ. ಆ ಮಾರಮಣನ ಮಾಯಾಯಾಹ ರಮಣ, ಮಾಯಾದೇವಿ ಅಂದ್ರೆ ಲಕ್ಷ್ಮೀದೇವಿ, ಅವನ ರಮಣ, ಅವಳ ರಮಣ ಪರಮಾತ್ಮ, ಅವನ ಅರಮನೆಗೆ ಸುಮಹಾದ್ವಾರವೆನಿಸು, ದೊಡ್ಡ ದ್ವಾರ, ತಲಬಾಗ್ಲು ಹೇಳ್ತೇವೆ, ತಲಬಾಗ್ಲದಂತೆ ಇರುವಂತಹ ಈ ನಮ್ಮ ಮುಖ. ವದನದ ಮುಖದಲ್ಲಿ, ಮುಖದ ಮೇಲೆ ಮೊದಲಿಗೆ ತಾಕೋದು ಮೂಗು ಮತ್ತೆ ತುಟಿಗಳು. ಮೂಗು ಬಿಟ್ಟರೆ ತುಟಿಗಳೇ. ತಲಬಾಗಲು ಅಂತಂದ್ಮೇಲೆ ತೋರಣಗಳು ಇರ್ಬೇಕಲ್ರಿ. ತೋರಣಗಳು ಯಾವುದು? ವದನ ಅಂದ್ರೆ ಮುಖ, ಅಲ್ಲಿ ಬಾಯಿ ಅಂತಾನೆ ಅರ್ಥ. ತೋರಣಗಳು ಇರ್ಲೇಬೇಕಲ್ಲ.
ತೋರಣಗಳು ಅಂತಂದ್ರೆ ಇವ್ರು ಹೇಳ್ತಾರೆ ಶ್ಮಶ್ರುಗಳು ಮೀಸೆಗಳು ಅಂತ. ಜೋತು ಬಿದ್ದಿರ್ತವೆ ತೋರಣ. ಶ್ಮಶ್ರುಗಳು ಕೇಶಗಳೇ ಪತಾಕೆಗಳು. ಶ್ಮಶ್ರು ಅಂದ್ರೆ ಮೀಸೆ. ಉಭಯ ಪಾರ್ಶ್ವದಲ್ಲಿ ಇರುವಂತಹ ಶ್ಮಶ್ರುಗಳು ತೋರಣಗಳು. ಏನು ನಾವು ಈ ಮಾವಿನ ಎಲೆಗಳಿಂದ ಮಾಡಿರ್ತೇವೆ ಆ ತೋರಣಗಳು. ಕೇಶಗಳೇ ನಮ್ಮ ತಲೆಯ ಮೇಲೆ ಇರುವಂತಹ ಕೂದಲುಗಳೇನಿದೆ ಅದು ಧ್ವಜ ಪತಾಕೆಗಳು ಅಂತ ಹೇಳಿ. ಹೌದು, ಈ ದೇಹವೆಂಬ ಅರಮನೆಯಲ್ಲಿ ಮಹಡಿಗಳೆಷ್ಟಿವೆಯಪ್ಪ, ಎಷ್ಟು ಬಂಗ್ಲೆಗಳಿವೆ ಅಂದ್ರೆ ಅದನ್ನ ಹೇಳ್ತಾರೆ. ಊರಿನಡೆ ಅಂಗ್ರಿಗಳು, ಭೂಮಿ ಮೇಲೆ ಊರಿ ನಡೆಯುವಂತಹ ಈ ಪಾಗಳು ಅಂಗ್ರಿಗಳು. ಜಂಘೆಗಳು, ಜಂಘೆ ಅಂದ್ರೆ ಮೊಳಕಾಲುಗಳು. ಊರು ಅಂದ್ರೆ ತೊಡೆಗಳು. ಮಧ್ಯದರ ಮಧ್ಯದಲ್ಲಿ ಇರುವಂತದ್ದು ಈ ಹೊಟ್ಟೆ, ಶಿರಸ್ಸು. ಇವುಗಳು ಆಗರಗಳು. ಒಂದೊಂದು ನೋಡ್ರಿ, ಪಾದ ಗ್ರೌಂಡ್ ಫ್ಲೋರು, ಪಾದ ಗ್ರೌಂಡ್ ಫ್ಲೋರು, ಮೊಣಕಾಲು ಫಸ್ಟ್ ಫ್ಲೋರು, ತೊಡೆಗಳು ಸೆಕೆಂಡ್ ಫ್ಲೋರು, ಮಧ್ಯದರ ಹೊಟ್ಟೆ ಥರ್ಡ್ ಫ್ಲೋರು, ಶಿರಸ್ಸು ಟಾಪ್ ಫ್ಲೋರು. ಯಾಕೆ ಅಂತಂದ್ರೆ, ಅಲ್ರಿ ಹೃದಯವನ್ನ ಹೇಳೇ ಇಲ್ಲಲ್ಲ ಅಂತ ಕೇಳ್ಬಹುದು. ಎಲ್ಲೆಲ್ಲಿ ಜಾಯಿಂಟ್ಸ್ ಅಲ್ಲಲ್ಲಿ ಹೇಳಿದ್ದಾರೆ. ಪಾದಗಳಿಗೆ, ಪಾದಗಳು ಬೇರೆ, ಅದಕ್ಕೊಂದು ಜಾಯಿಂಟ್ ಇದೆ. ಮತ್ತೆ ಮೊಳಕಾಲು, ಅಲ್ಲಿಂದ ಮೊಳಕಾಲು ಅದೊಂದು ಫ್ಲೋರ್. ಆ ಮೊಳಕಾಲಿನಿಂದ ತೊಡೆ, ಅಲ್ಲೊಂದು ಜಾಯಿಂಟ್ಸ್ ಇದೆ, ಅದೊಂದು ಫ್ಲೋರ್. ಆ ತೊಡೆಯಿಂದ ಕುತ್ತಿಗೆ ಮಧ್ಯದಲ್ಲಿ ಯಾವ ಜಾಯಿಂಟ್ಸ್ ಇಲ್ಲ, ಅದೊಂದು ಫ್ಲೋರ್. ಸಂಪೂರ್ಣ ಒಂದು ಫ್ಲೋರ್, ಅದು ದೊಡ್ಡ ಫ್ಲೋರು, ಮಿಡಲ್ ಹಾಲ್ ಇದ್ದ ಹಾಗೆ. ಹೌದಾ? ಅದರ ಮೇಲಿನ ಶಿರಸ್ಸು ಟಾಪ್ ಫ್ಲೋರ್. ಹಾಗೆ ಪರಮಾತ್ಮ ವಿಹಾರ ಮಾಡ್ತಾನೆ. ಹೌದಪ್ಪ, ಅದೇನೋ ಸರಿ, ಫ್ಲೋರ್ಗಳೇನೋ ಅಂತ ಹೇಳಿದ್ರಿ, ಆದರೆ ರೂಮ್ಗಳು ಹೇಳ್ಬೇಕಲ್ರಿ. ರೂಮ್ ಬೇಕಲ್ಲ. 5 ಕೋಣೆಗಳಿವೆ. 5 ಕೋಣೆಗಳಿವೆ ಈ ಮನೆಯಲ್ಲಿ. ಹೌದು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಪಂಚಕೋಶಗಳೇ ಕೋಣೆಗಳು. ಆಯಾಯ ಮಹಡಿಗಳಲ್ಲಿ, ಆಯಾ ಮಹಡಿಯ ಮನೆಗಳಲ್ಲಿ ಚಿಕ್ಕ ಚಿಕ್ಕದಾದ ಮನೆಗಳಿವೆ, ಅಂದ್ರೆ ರೂಮ್ಗಳು, ಪ್ರಕೋಷ್ಠಗಳು. ಈ ರೀತಿಯಾಗಿ ನಮ್ಮ ಹೃದಯಸ್ಥನಾದ ಬಿಂಬಮೂರ್ತಿ ಪರಮಾತ್ಮನಿಗೆ ನಮ್ಮ ದೇಹವನ್ನ ಸಮರ್ಪಣೆ ಮಾಡಬೇಕು. ಶಿರ ಏನು ಶಿರಸ್ಸು ಟಾಪ್ ಫ್ಲೋರು ಅಂತಂದ್ರೆ ಅದೇ ಬಾಲ್ಕನಿ ಅಂತರ್ಥ, ಉಪ್ಪರಿಗೆಗಳು ಅಂತರ್ಥ. ಪಂಚಕೋಶಗಳೇ ಸಣ್ಣ ಸಣ್ಣ ಮನೆಗಳು ಅಂತ ಆಸಬರೇಣ್ಯರು ಈ ರೀತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ದೇಹವನ್ನು. ಆಚಾರ್ಯ, ಜಂಘ ಉರು ಎರಡು ಒಂದೇ ಅಲ್ಲ ಅರ್ಥ? ಆ ಜಂಘ ಉರು, ಜಂಘ ಅಂತಂದ್ರೆ ತೊಡೆಗಳು. ಸಾರಿ, ಜಂಘ ಅಂದ್ರೆ ಮೊಣಕಾಲು, ಊರು ಅಂದ್ರೆ ತೊಡೆಗಳು. ಸರಿನಾ? ಜಂಘ ಅಂತಂದ್ರೆ ಮೊಣಕಾಲು, ಊರು ಅಂದ್ರೆ ತೊಡೆಗಳು. ಇನ್ನೂ ಹೇಳಬೇಕು ಅಂತಂದ್ರೆ, ಪಾದದಲ್ಲಿ ಪಾತಾಳ ಲೋಕ, ಶಿರದಲ್ಲಿ ಸತ್ಯಲೋಕ. ಈ ರೀತಿ ಮಧ್ಯದಲ್ಲಿರುವ ಎಲ್ಲಾ ಲೋಕಗಳ ಚಿಂತನೆಯನ್ನು ಮಾಡಬೇಕು. ನಮ್ಮ ಉದರ ಹೊಟ್ಟೆಯಲ್ಲಿ ಭೂಲೋಕವನ್ನ ಚಿಂತನೆ ಮಾಡಬೇಕು. ಭೂಲೋಕದ ಕೆಳಗಡೆ ಅತಲ ವಿತಲ ಸುತಲ ತಲ ಅತಲ ಸಾತಲ ಮಹಾತಳ ಪಾತಾಳ, ಆ ಎಲ್ಲಾ ಲೋಕಗಳ ಚಿಂತನೆ ನಮ್ಮ ಶರೀರದಲ್ಲೇ ಮಾಡಬೇಕು. ಈ ಹೊಟ್ಟೆಯ ಮೇಲ್ಗಡೆ ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಹೀಗೆ ಚಿಂತನೆ ಮಾಡಬೇಕು. ಸಂಪೂರ್ಣ 14 ಲೋಕಗಳನ್ನು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ.
ಪ್ರಶ್ನೆ ಇದೆನಾ? ಈಗ ಶರೀರವನ್ನ ಹಿಂದೆ ಪರಮಾತ್ಮನಿಗೆ ಪಟ್ಟಣ ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ರು. ಈಗ ಇದು ಒಂದು ರಥ, ಶರೀರ ಅನ್ನುವಂಥದ್ದು ಒಂದು ರಥ ಅಂತ ಹೇಳಿ 2 ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ರಥತ್ವೇನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಶರೀರವನ್ನ. ಈ ಶರೀರವೇ ರಥ ಪತಾಕ ಸುವಾಸಗಳೇ ಪುಂಡ್ರಗಳು ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯೇ ಕಲಶ ಸನ್ಮನವೇ ಪಾಶಗುಣ ದಂಡತ್ರಯಗಳು ಶುಭಾಶುಭದ್ವಯ ಕರ್ಮ ಚಕ್ರ ಮಹಾಸಮರ್ಥಾಶ್ವಗಳು ದಶ ಕರಣಂಗಳೆನಿಸುವವು ಹೇಳ್ತಿದ್ದಾರೆ. ಈ ಶರೀರವೇ ರಥ. ರಥಕ್ಕೆ ಏನೇನಿರ್ಬೇಕ್ರಿ? ಪತಾಕೆಗಳು ಇರಬೇಕು, ಅದರ ಮೇಲೆ ಆ ಪತಾಕೆ ಬಟ್ಟೆ ಇರಬೇಕು, ಧ್ವಜ ಇದ್ರೆ ಅದಕ್ಕೆ ಬಟ್ಟೆ ಇರ್ಬೇಕಲ್ಲ. ಪತಾಕ ಸುವಾಸಗಳೇ, ಪತಾಕ ಇರಬೇಕು, ಆ ಧ್ವಜ ಇರಬೇಕು, ಸಿಂಹಾಸನ ಒಳಗೆ ಕೂಡ್ಲಿಕ್ಕೆ ಆ ರಾಜ ಇರ್ಲಿಕ್ಕೆ ಸಿಂಹಾಸನ ಇರಬೇಕು, ಆ ಸಿಂಹಾಸನದ ಮೇಲೆ ಕಲಶ ಇರಬೇಕು, ಆ ಕುದುರೆಗಳನ್ನ ಜಗ್ಲಿಕ್ಕೆ ಪಾಶ ಬೇಕು, ಆ ಮೇನು ಆ ರಥ ಕುಳಿತಿರುವಂಥದ್ದು ಆ 3 ಇರುಚು ಮೇಲೆ, ಆ 3 ಇರುಚನ್ನ ಕೂಡಿಸಿ ಅಲ್ಲಿ 1-2 ಕುದುರೆಗಳನ್ನ ಕಟ್ಟುವ ಹಾಗೆ ಮಧ್ಯದಲ್ಲಿ ಒಂದು ಇವನಿಗೆ ಸಿಂಹಾಸನಕ್ಕಾಗಿ ಇನ್ನೊಂದು ಇರುಚನ್ನ ಹಾಕಿರ್ತಾರೆ. ಹೌದಾ? 3 ಇರುಚನಿಂದ ಅದು ಬೃಹದಾಕಾರವಾದ ರಥ ಆಗಿರ್ತದೆ. ಆ ಇರುಚುಗಳು ಮುಖ್ಯ. ನಾವು ಮಾಡುವ ಕರ್ಮಗಳು ಅದನ್ನ ಎಳೆಯುವಂಥದ್ದು, ಬಿಡುವಂಥದ್ದು. ಆಮೇಲೆ ಈ ರಥ ಅಂತಂದ್ರೆ ಆ ಕುದುರೆಗಳಿರ್ಬೇಕು. ಹೀಗೆಲ್ಲ ಏನಿವೆ ಎಲ್ಲವೂ ಕೂಡ ನಮ್ಮ ಶರೀರದಲ್ಲೇ ಇವೆ ಅನ್ನೋದು ಹೇಳ್ತಾ ಇದ್ದಾರೆ. ಈ ಶರೀರವೇ ರಥ. ಸ್ಥೂಲ ಶರೀರ ಏನಿದೆ ಅದು ರಥ. ಯಜಮಾನ ಯಾರಪ್ಪ? ರಥದಲ್ಲಿ ಕೂಡುವಂತವನು ಬಿಂಬರೂಪಿಯಾದ ಪರಮಾತ್ಮ. ಪತಾಕ ಯಾವುದು? ನಾವು ಉಡುವಂತಹ ವಸ್ತ್ರಗಳು, ಶರೀರವನ್ನ ಹೊದ್ದಿಕೊಳ್ಳುವ ವಸ್ತ್ರಗಳೇನಿದೆ ಅದೇ ಪತಾಕ. ನೋಡಿ, ಪತಾಕ ಬೇರೆ, ಧ್ವಜ ಬೇರೆ. ಪತಾಕ ಅಂತಂದ್ರೆ ಧ್ವಜಕ್ಕಿಂತಲೂ ಮೇಲೆ ಇರ್ತದೆ, ಧ್ವಜಕ್ಕಿಂತಲೂ ಮೇಲೆ ಇರ್ತದೆ, ಸರಿನಾ? ಧ್ವಜಸ್ಯ ಆ ಶಿರೋಭಾಗದಲ್ಲಿ ಇರುವಂಥದ್ದು ಪತಾಕ. ಪುಂಡ್ರಗಳು ಅಂತಂದ್ರೆ ನಾವು ಏನು ಊರ್ಧ್ವ ಪುಂಡ್ರವನ್ನು ಹಚ್ಕೊಳ್ತೇವೆ, ಆ 12 ನಾಮಗಳೇ ಧ್ವಜಗಳು ರಥಕ್ಕೆ. ಸಿಂಹಾಸನ ಯಾವುದು ಕೂಡ್ಲಿಕ್ಕೆ? ಅದೇ ನಮ್ಮ ಚಿತ್ತ, ಷಡ್ದಳ ಪದ್ಮ. ನಮ್ಮ ಚಿತ್ತವೇನೆ ಆ ಪರಮಾತ್ಮನಿಗೆ ಸಿಂಹಾಸನ. ಕಲಶ ಬೇಕಲ್ಲ ಸಿಂಹಾಸನ ಅಂದ ಮೇಲ್ಗಡೆ. ಆ ಕಲಶ ನಮ್ಮ ಸುಬುದ್ಧಿ, ಸಮೀಚೀನವಾದ ತಾರತಮ್ಯಾತ್ಮಕವಾದ ಪಂಚಭೇದ ಜ್ಞಾನ ಯುಕ್ತವಾದ ಈ ಬುದ್ಧಿಯೇ ಸಿಂಹಾಸನದ ಕಲಶ. ಪಾಶ, ಕುದುರೆಗಳನ್ನ ಎಳೆಯುವುದಕ್ಕೆ ಹಗ್ಗ ಬೇಕಲ್ಲ, ಸನ್ಮನವೇ ಪಾಶ. ಒಳ್ಳೆಯದನ್ನ ಆಲೋಚಿಸುವಂತಹ ಮನಸ್ಸು ಏನಿದೆ, ಈ ಮನಸ್ಸೇನೆ ಅಶ್ವಗಳಿಗೆ ಕಟ್ಟುವಂತಹ ಹಗ್ಗಗಳು. ಆ ರಥ 3 ಕಬ್ಬಿಣ ಇರ್ತದೆ ಅಂತ ಹೇಳಿದ್ವಿ, 3 ಇರುಚುಗಳು. ಯಾವುದು? ಗುಣಗಳು. ಸತ್ವರಜಸ್ತಮೋ ಗುಣಗಳೇ 3 ಇರುಚುಗಳು. ದಂಡತ್ರಯ, ಈ ಗುಣಗಳೇನಿದೆ ಇದೇ ದಂಡತ್ರಯಗಳು. ದಂಡ ಅಂದ್ರೆ 3 ಕಬ್ಬಿಣಗಳು. ಚಕ್ರ ಬೇಕಲ್ರಿ ಅಂತಂದ್ರೆ ಶುಭಾಶುಭದ್ವಯ ಕರ್ಮ ಚಕ್ರ. ಶುಭ ಮತ್ತೆ ಅಶುಭ 2 ಚಕ್ರ ಅದಕ್ಕೆ. ಹೌದಾ? ಕೆಲವೊಬ್ಬರಿಗೆ ರಥಗಳಿಗೆ 4 ಇರ್ತದೆ, ಕೆಲವೊಂದು ರಥಗಳಿಗೆ 6 ಇರ್ತದೆ. ಏನೇ ಆಗ್ಲಿ, ಆ ಕಡೆ 3, ಈ ಕಡೆ ಒಟ್ಟಲ್ಲಿ 2 ಅಂತ ಲೆಕ್ಕ. ಹಾಗೆ ಶುಭ ಕರ್ಮ ಅಶುಭ ಕರ್ಮ ಅನ್ನುವಂಥದ್ದು ಇದು 2 ಚಕ್ರಗಳು. ಸಮರ್ಥವಾದ ಇಷ್ಟೆಲ್ಲ ಇದ್ಮೇಲೆ ಅಶ್ವಗಳೇ ಇಲ್ಲ ಆದ್ರೆ ರಥ ತಗೊಂಡು ಏನು ಮಾಡೋಣ? ಮಹಾ ಸಮರ್ಥಾಶ್ವಗಳು.
ರಥವನ್ನ ಅದ್ಭುತವಾಗಿ ಎಳೆದು ಬೇಕಾದ ಕೆಲಸವನ್ನ ಬೇಕಾದಲ್ಲಿ ತೆಗೆದುಕೊಂಡು ಹೋಗುವಂತಹ ಅಶ್ವಗಳು ಅಂತಂದ್ರೆ, ಬಲಿಷ್ಠವಾದ ಅಶ್ವಗಳು ಅಂತಂದ್ರೆ ದಶಕರಣಗಳೆನಿಸುವವು. 10 ಕರಣಗಳು ನೋಡ್ರಿ. ಕಣ್ಣು ಬಯಸತ್ತೆ, ಎದ್ದು ಓಡ್ದ. ಮೂಗು ಅದ್ಭುತ ವಾಸನೆ ಬಂತು, ಅಡಿಗೆ ಮನೆಗೆ ಓಡ್ದ. ಅದ್ಭುತವಾದ ಕೇಳಿಸಿತು, ಓಡ್ದ. ಎಲ್ಲಿ ಶಬ್ದ ಬಂತು ಅಲ್ಲಿ ಹೋದ, ಇಣುಕಿ ನೋಡಿದ. ಹೇಗೆ ಈ ರಥವನ್ನು ಎಳ್ಕೊಂಡು ಹೋಗುತ್ತೆ ಅದು ಕರ್ಣಗಳು. ಇದೂ ಅಷ್ಟೇ, ಮಾತು ಅಷ್ಟೇ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಷ್ಟೇ. ಮಲಮೂತ್ರ ವಿಸರ್ಜನೆ ಬಂದಾಗ, ಮಲಮೂತ್ರ ಬಂದಾಗ ಎಳ್ಕೊಂಡು ಹೋಗುತ್ತೆ ರಥವನ್ನ, ಈ ರಥವನ್ನ. ಪಾದ ಮನಸ್ಮಾನದಲ್ಲಿ ಅದು ಎಳ್ಕೊಂಡು ಹೋಗುತ್ತೆ, ಶರೀರನೇ ತಗೊಂಡು ಹೋಗುತ್ತೆ ಪಾದ. ಪಾಣಿ ಕೈ, ಕೆಲಸ ಆಗ್ಬೇಕಾಗಿದೆ, ಕೆಲಸ ಮಾಡಬೇಕು, ಎಳ್ಕೊಂಡು ಹೋಗುತ್ತೆ. ಈ 10 ಕರಣಗಳೇನಿದೆ, ಈ 10 ಕರಣದಲ್ಲಿ ಇರುವಂತಹ ಅಭಿಮಾನ ದೇವತೆಗಳೇ ಇದಕ್ಕೆ ಅಶ್ವಗಳು, ಸಮರ್ಥವಾದ ಅಶ್ವ ಅಂತ. ಹೀಗೆ ಅವರು ರಥತ್ವೇನ, ಇದೊಂದು ಶರೀರ ಅನ್ನುವಂಥದ್ದು ರಥ, ಅದರಲ್ಲಿ ಕುಳಿತಿರುವಂತವನು ಯಜಮಾನ ಪರಮಾತ್ಮ ಅಂತ ಹೇಳಿ, ಹೀಗೆ ಶರೀರವನ್ನ ರಥರೂಪವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಜಗನ್ನಾಥದಾಸರು ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಕೃಷ್ಣಾರ್ಪಣ.